ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವ್ಯಾಕರಣ ಪಾಠ ತತ್ಸಮ ತದ್ಭವ. ಈಗ ನಾವು ತತ್ಸಮ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಸಂಸ್ಕೃತ ಭಾಷೆಯಿಂದ ನೇರವಾಗಿ ಕನ್ನಡ ಭಾಷೆಗೆ ಪದಗಳನ್ನು ತಂದು ಬಳಸುವುದನ್ನು ತತ್ಸಮ ಎಂದು ಕರೆಯಲಾಗುತ್ತೆ. ಹಾಗೂ ತದ್ಭವ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಸಂಸ್ಕೃತ ಭಾಷೆಯ ಪದಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕನ್ನಡ ಭಾಷೆಯಲ್ಲಿ ಬಳಸಿಕೊಳ್ಳುವ ಕ್ರಮವನ್ನು ತದ್ಭವ ಎಂದು ಕರೆಯಲಾಗುತ್ತೆ. ಹಾಗಾದರೆ ಈ ತತ್ಸಮ ತದ್ಭವಗಳನ್ನು ಗುರುತಿಸೋದಕ್ಕೆ ಹೇಗೆ ಸಾಧ್ಯ? ಯಾವುದಾದ್ರೂ ನಿಯಮ ಇದೆಯಾ ಅನ್ನೋವಂಥದ್ದು ನಿಮ್ಮ ಪ್ರಶ್ನೆಯಾಗಿರುತ್ತೆ ವಿದ್ಯಾರ್ಥಿಗಳೇ. ಖಂಡಿತವಾಗ್ಲೂ ಕೆಲವೊಂದು ನಿಯಮಗಳಿದೆ. ಆ ನಿಯಮಗಳನ್ನ ಬಳಸ್ಕೊಂಡು ನಾವು ತತ್ಸಮಕ್ಕೆ ತದ್ಭವಗಳನ್ನು ಹಾಗೂ ತದ್ಭವಕ್ಕೆ ತತ್ಸಮಗಳನ್ನು ಹುಡುಕಬಹುದು. ಆಕಾರದ ಪದಗಳು ಯಕಾರದಿಂದ ಅಂತ್ಯಗೊಳ್ಳುತ್ತೆ. ಉದಾಹರಣೆಗೆ ಸಂಸ್ಕೃತದ ಶಾಲಾ ಪದ ಕನ್ನಡದಲ್ಲಿ ಶಾಲೆ ಆಗಿದೆ. ಸಂಸ್ಕೃತದ ಶಾಖಾ ಪದ ಕನ್ನಡದಲ್ಲಿ ಶಾಖೆ ಆಗಿದೆ. ಸಂಸ್ಕೃತದ ಗಂಗಾ ಪದ ಕನ್ನಡದಲ್ಲಿ ಗಂಗೆ ಆಗಿದೆ. ಹಾಗೆ ಮಾಲಾ ಮಾಲೆ, ಜ್ವಾಲಾ ಜ್ವಾಲೆ ಇತ್ಯಾದಿಗಳು ಇದಕ್ಕೆ ಉದಾಹರಣೆ. ಇನ್ನು ಎರಡನೇ ನಿಯಮ, ಈಕಾರದ ಪದಗಳು ಇಕಾರ ಆಗಿ ಬದಲಾಗತ್ತೆ. ಉದಾಹರಣೆಗೆ ಲಕ್ಷ್ಮೀ ಅನ್ನೋದು ತದ್ಭವವಾಗಿ ಲಕ್ಷ್ಮಿ ಆಗುತ್ತೆ. ನದಿ ಅನ್ನೋಂತಹ ತತ್ಸಮ ದೀರ್ಘವನ್ನು ಕಳ್ಕೊಂಡು ಈಕಾರವನ್ನು ಕಳ್ಕೊಂಡು ನದಿ ಆಗುತ್ತೆ. ಗೌರಿ ಅನ್ನೋದು ಗೌರಿ ಆಗುತ್ತೆ. ಇನ್ನು ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗಿ ಬದಲಾಗುತ್ತೆ. ಅಂದರೆ ತತ್ಸಮದಲ್ಲಿ ಮಹಾಪ್ರಾಣಾಕ್ಷರವನ್ನು ಹೊಂದಿರುತ್ತೆ ಸಂಸ್ಕೃತದ ಪದಗಳು. ಕನ್ನಡಕ್ಕೆ ತದ್ಭವವಾಗಿ ಬರುವಾಗ ಅಲ್ಪ ಪ್ರಾಣಾಕ್ಷರವನ್ನು ಪಡೆಯುತ್ತೆ. ಅದಕ್ಕೆ ಉದಾಹರಣೆ ಭೂಮಿ. ಇಲ್ಲಿ ಭೂ ಅನ್ನೋದು ಮಹಾಪ್ರಾಣಾಕ್ಷರ, ಅದು ಹೋಗಿ ತದ್ಭವವಾಗುವಾಗ ಭುವಿ ಅಂತ ಆಗುತ್ತೆ. ಧೂಪ ಅದು ಮಹಾಪ್ರಾಣವನ್ನು ಕಳ್ಕೊಂಡು ಅಲ್ಪ ಪ್ರಾಣವಾಗಿ ಧೂಪ ಅಂತ ಬದಲಾಗುತ್ತೆ. ಘಂಟೆ ಅನ್ನೋದು ಮಹಾಪ್ರಾಣ, ತದ್ಭವಕ್ಕೆ ಬಂದಾಗ ಅದು ಗಂಟೆ ಆಗಿ ಉಳಿದುಕೊಳ್ಳುತ್ತೆ. ಇನ್ನು ಹಾಗೆ ನೋಡ್ತಾ ಹೋಗೋದಾದರೆ ಮುಂದಿನ ಒಂದು ನಿಯಮ, ವಿಜಾತಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳಾಗಿ ಬದಲಾಗತ್ತೆ ಅನ್ನೋದು. ಅದಕ್ಕೆ ಉದಾಹರಣೆ ಕಾವ್ಯ. ಸಂಸ್ಕೃತದ ಕಾವ್ಯ ಕನ್ನಡದಲ್ಲಿ ಕಬ್ಬ ಆಗಿ ಬದಲಾಗತ್ತೆ. ಗೋಷ್ಠಿ ಇದು ತತ್ಸಮ ಪದ, ಸಂಸ್ಕೃತದ ಪದ, ಅದು ಗೊಟ್ಟಿ ಆಗಿ ತದ್ಭವವಾಗುತ್ತೆ. ಅಕ್ಷರ ಅನ್ನುವಂತಹ ಸಂಸ್ಕೃತದ ಪದ ಅಕ್ಕರ ಆಗಿ ತದ್ಭವವಾಗಿ ಬದಲಾಗತ್ತೆ. ಹೀಗೆ ವಿಜಾತಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳನ್ನು ಪಡೆದುಕೊಳ್ಳುತ್ತೆ. ಮುಂದೆ ಇನ್ನೊಂದು ನಿಯಮ, ಯಕಾರ ಜಕಾರವನ್ನು ಪಡೆದುಕೊಳ್ಳುತ್ತೆ. ಉದಾಹರಣೆ ಯಾತ್ರೆ ಅನ್ನೋದು ಜಾತ್ರೆ ಆಗಿ ಬದಲಾಗುತ್ತೆ. ಸಂಸ್ಕೃತದ ಯಮ ಅನ್ನುವಂತಹ ಪದ ತದ್ಭವವಾಗಿ ಜವ ಅಂತ ಆಗುತ್ತೆ. ಯುಗ ಇದು ತತ್ಸಮ ಪದ, ಜುಗ ಇದು ತದ್ಭವ ಪದ. ಯುದ್ಧ ತತ್ಸಮ ಪದ, ಜುದ್ಧ ತದ್ಭವ ಪದ. ಹೀಗೆ ಯಕಾರಗಳು ಜಕಾರಗಳನ್ನು ಪಡೆದುಕೊಳ್ಳುತ್ತೆ. ಮುಂದಿದ್ದು ಪಕಾರ. ಪಕಾರವು ಹಕಾರವನ್ನು ಪಡೆದುಕೊಳ್ಳುತ್ತೆ. ಅದಕ್ಕೆ ಉದಾಹರಣೆ ಪಾಲು ಹಾಲು, ಪಾವು ಹಾವು, ಪಿರಿದು ಹಿರಿದು. ಹೀಗೆ ಪಾಯಿಂದ ಶುರುವಾದಂತಹ ಅಕ್ಷರಗಳೆಲ್ಲವೂ ಇಲ್ಲಿ ತತ್ಸಮ ಅನ್ನೋದನ್ನು ಗಮನಿಸಬೇಕು. ಅದು ಹಕಾರವನ್ನು ಪಡೆದು ತದ್ಭವಗಳಾಗಿದೆ ಅನ್ನೋದನ್ನು ಗಮನಿಸ್ಬೋದು. ಇನ್ನು ಮುಂದಿನ ಉದಾಹರಣೆ, ಋಕಾರವು ರಕಾರವನ್ನು ಪಡೆಯುತ್ತೆ. ಉದಾಹರಣೆಗೆ ಋಷಿ ಅನ್ನೋದು ರಿಸಿ ಆಗುತ್ತೆ. ಕರ್ತೃ ಅನ್ನೋದು ಕರ್ತಾರ ಆಗುತ್ತೆ. ಪಿತೃ ಅನ್ನೋದು ಪಿತರ ಆಗುತ್ತೆ. ಹಾಗೆ ನೇತೃ ಅನ್ನೋದು ನೇತಾರ ಅಂತ ಹೇಳಿ ಬದಲಾವಣೆ ಆಗುತ್ತೆ. ಇನ್ನು ಮುಂದಿನ ನಿಯಮ, ಶ ಅಥವಾ ಶಕಾರಗಳು ಸಕಾರವನ್ನು ಪಡೆದುಕೊಳ್ಳುತ್ತೆ ತತ್ಸಮ ತದ್ಭವ ಆಗುವಾಗ. ಅದಕ್ಕೆ ಉದಾಹರಣೆಗಳು ಈ ರೀತಿ ಇದೆ. ಶಶಿ, ಸಸಿ, ಔಷಧ, ಔಷಧ, ಶಿರ, ಸಿರ, ಶುಚಿ, ಸುಚಿ. ಹೀಗೆ ಶ ಅಥವಾ ಶಕಾರಗಳು ಸಕಾರವನ್ನು ಪಡೆಯುತ್ತೆ. ಇನ್ನು ಕೆಲವೊಂದು ತತ್ಸಮಗಳು ಸಂಪೂರ್ಣವಾಗಿ ಬದಲಾವಣೆಯನ್ನು ಹೊಂದುತ್ತೆ. ಅಂಥದ್ದಕ್ಕೆ ಕೆಲವೊಂದು ಉದಾಹರಣೆಗಳು ಶರ್ಕರ, ಸಕ್ಕರೆ, ಸಂಧ್ಯಾ,
ಸಂಜೆ, ವೈಶಾಖ ಬೇಸಗೆ. ಹೀಗೆ ಪೂರ್ಣ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಇನ್ನು ಮುಂದಿನ ನಿಯಮ ವಕಾರ ಬಕಾರವನ್ನು ಪಡೆದುಕೊಳ್ಳುತ್ತೆ. ಅದಕ್ಕೆ ಉದಾಹರಣೆಗಳು ವಸಂತ ಬಸಂತ, ವಿನಾಯಕ ಬೆನಕ, ವಿದ್ಯೆ ಬಿಜ್ಜೆ, ವಿಧಿ ಬಿದಿ. ಇದು ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು. ಇನ್ನು ಮತ್ತೊಂದು ನಿಯಮವನ್ನು ಗಮನಿಸೋದಾದರೆ ಒತ್ತಕ್ಷರಗಳನ್ನು ಕಳೆದುಕೊಳ್ಳುತ್ತೆ. ಅಂದರೆ ಸಂಸ್ಕೃತದ ತತ್ಸಮಗಳು ತದ್ಭವಗಳಾಗುವಂತಹ ವೇಳೆಯಲ್ಲಿ ಒತ್ತಕ್ಷರಗಳನ್ನು ಕಳೆದುಕೊಳ್ಳುತ್ತೆ. ಅದಕ್ಕೆ ಉದಾಹರಣೆ ಚಂದ್ರ ಚಂದಿರ, ಶಕ್ತಿ ಶಕುತಿ, ರಕ್ತ ರಕುತ, ಭಕ್ತಿ ಬಕುತಿ. ಹೀಗೆ ವಿದ್ಯಾರ್ಥಿಗಳೇ, ಕೆಲವೊಂದು ನಿಯಮಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ಆ ನಿಟ್ಟಿನಲ್ಲಿ ನಾವು ತತ್ಸಮಗಳಿಗೆ ಸರಿಯಾದ ತದ್ಭವಗಳನ್ನು ಹಾಗೂ ತದ್ಭವಗಳಿಗೆ ಸರಿಯಾದ ತತ್ಸಮಗಳನ್ನು ನಾವು ಬರೀಬಹುದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.